next level. Second half twist next level and half. You don't even expect that this. ಸೂಪರ್ ಬ್ರೋ. ಬ್ರೋ ಜಸ್ಟ್ ಬಿಟ್ಸ್ ಅಷ್ಟೇ, ಬಟ್ ಒಂದ್ಸತಿ ಮೂವಿ ನೋಡ್ರಿ ನಿಮ್ಗೆ ಮೈಂಡ್ ಟ್ವಿಸ್ಟ್, ಲಾಸ್ಟ್ ಅಲ್ಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾಡಿನರಿ ಸೀನು ಕೂತ್ಕೊಳ್ಳಂಗೆ ಇಲ್ಲ, ಎಲ್ಲರೂ ನಿಂತ್ಕೊಳ್ಬೇಕು. ಸುಮಾರು 4-5 ವರ್ಷಗಳ ನಂತರ ಕಮ್ ಬ್ಯಾಕ್ ಮೂವಿ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾಡಿನರಿ, ಚಾನ್ಸೇ ಇಲ್ಲ. ಉಗ್ರಂ ರೀಮೇಕ್ ಅಲ್ಲ, 100% ಉಗ್ರಂ ರೀಮೇಕ್ ಅಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಸೂಪರ್ ಡೂಪರ್ ಆಗಿದೆ. ಎಕ್ಸಲೆಂಟ್. 1000 crore ಮೂವಿ. KGF ಕಂಪೇರ್ ಮಾಡಿದ್ರೆ ಹೇಗಿದೆ? ಎಷ್ಟು ಇದು ಮಾರ್ಕ್ಸ್ ಕೊಡ್ಬೋದು? ಲಾಟ್ ಆಫ್ ಡಿಫ್ರೆನ್ಸ್ ಇದೆ. KGF ಇದು ಕಂಪೇರ್ ಮಾಡಂಗೆ ಇಲ್ಲ. ತುಂಬಾ ಚೆನ್ನಾಗಿ. ಉಗ್ರಂ ಬರೀ 10% ಅಷ್ಟೇ ಯೂಸ್ ಮಾಡಿರೋದು, ಮಿಕ್ಕಿರೋದೆಲ್ಲ ಬೇರೆ ಸ್ಟೋರಿನೇ. ಅದು ನೀವು ಹೋಗಿ ನೋಡಿ ಒಂದು ಸೆಕೆಂಡು, ಕ್ಲೈಮ್ಯಾಕ್ಸ್ ಮಾತ್ರ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಎಲ್ಲಾರ್ಗು. ತುಂಬಾ ಚೆನ್ನಾಗಿ ಹೆಂಗಿರುತ್ತೆ ಅಂದ್ರೆ ರಕ್ತದಲ್ಲಿ ಸ್ನಾನ ಮಾಡಿದ್ರೆ ಹೆಂಗಿರುತ್ತೆ ಹಂಗಿದೆ ನಮ್ಮ ದೇವ್ರ ಪ್ರಪಾಸ್. ಎಲಿವೇಶನ್ ಸೀನ್ಸ್ ಟಿಕೆಟ್ ಬರ್ತಂತೆ. ಟಿಕೆಟ್ ಜಿಂದಾಬಾದ್ ರೆಬಲ್ ಸ್ಟಾರ್. ಕೂತ್ಕೊಳ್ಳಂಗೆ ಇಲ್ಲ, ಯಾವ ಸೀನಲ್ಲೂ ಕೂತ್ಕೊಳ್ಳಂಗೆ ಇಲ್ಲ. ಯಶಿಲ್ಲ, KGFಗೆ ಸಂಬಂಧನೇ ಇಲ್ಲ. ಯಾವ ಸಿನಿಮಾಗೂ ಸಂಬಂಧ ಇಲ್ಲ ಗುರು. ತುಂಬಾ ಚೆನ್ನಾಗಿದೆ. ಕಂಬ್ಯಾಕ್ ಆಗುತ್ತಾ ಪ್ರಭಾಸ್? 100% ಅಲ್ಲ, 1000% ಕಂಬ್ಯಾಕ್ ಆಗುತ್ತೆ. ಬರ್ದಿಟ್ಕೊಳ್ಳಿ. ಚಿಕ್ಕ ಅಮೌಂಟ್ ಸರ್ ಅದು, ಅದೆಲ್ಲ ಸ್ಮಾಲ್ ಅಮೌಂಟ್ ಸರ್. ಇನ್ನೂ ಜಾಸ್ತಿ ಆಗುತ್ತೆ. థ్యాంక్ యూ బ్రో. ఏంటంటే ప్రశాంత్ నీళ్ళు ఏం తాగి రాసినాడో తెలియదు మనకి. సినిమా చూస్తా అంటే సరే ఒక్క మిస్టేక్, సర్లే దీంతో ఎత్తుకుదాము, ఒక్క మిస్టేక్. ప్రశాంత్ నీల్ అనేది మనం ఏమైనా చేద్దాము, ప్రభాస్ యాక్టింగ్ బాగాలేదని ఒక్క మిస్టేక్ ఎత్తకండి, రాసిచ్చుకోండి. 1000 కోట్లు కన్ఫాము. ఒక ప్రభాస్ ఫ్యాన్గా ప్రభాస్ అని అట్ట చూడాలనుకుంటారు, అట్టున్నాడు. ಏನು ಇಷ್ಟ ಆಯ್ತು ಬ್ರೋ ಮೂವಿಲಿ? ಆ್ಯಕ್ಷನ್ ತುಂಬ ಇಷ್ಟ ಆಯಿತು. ಇವಾಗ ಇದು ಕಂಪೇರ್ ಮಾಡಿದ್ರೆ KGFಗೆ ಮತ್ತು ಸಲಾರ್ ಕಂಪೇರ್ ಮಾಡಿದ್ರೆ ಹೇಗಿದೆ ಇದು ಸಲಾರ್? ಸಲಾರ್ನಲ್ಲಿ ಸ್ವಲ್ಪ ಆ್ಯಕ್ಷನ್ನು ಸಸ್ಪೆನ್ಸ್ ಆ ಥರ ಚೆನ್ನಾಗಿತ್ತು. ಇದರಲ್ಲಿ ಸ್ವಲ್ಪ ಪೊಲಿಟಿಕ್ಸ್ ಜಾಸ್ತಿ ಇದೆ. ಗೇಮ್ ಆಫ್ ಥ್ರೋನ್ ಥರ ಪೊಲಿಟಿಕ್ಸ್ ಜಾಸ್ತಿ ಇತ್ತು. ಸೊ ಇದು ಕೂಡ ಒಂಥರ ಓಕೆ, ಬೆಟರ್, ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಗೆ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಉಗ್ರಂ ಥರನೇ ಇದೆ. ಬಟ್ ಸೆಕೆಂಡ್ ಹಾಫ್ ಒಂಥರ ಗೇಮ್ ಆಫ್ ಥ್ರೋನ್ನ ಸ್ವಲ್ಪ ನೆನೆಸುತ್ತೆ ಜಾಸ್ತಿ. ಸೊ ಸೆಕೆಂಡ್ ಪಾರ್ಟ್ ನೋಡ್ಬೇಕು ಹೇಗೆ ತೆಗೆದಿದ್ದಾರೆ, ಹೇಗೆ ಮಾಡಿ. ಆದಮೇಲೆ ಪ್ರಭಾಸ್ ಅವ್ರು ಅಷ್ಟು ಕಂಬ್ಯಾಕ್ ಇರಲಿಲ್ಲ. ಹೌದು, ಇದು ಕಂಬ್ಯಾಕ್ ಆಗ್ಬೋದು. ಡೆಫಿನೆಟ್ಲಿ ಇದು ಕಂಬ್ಯಾಕ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಒಳ್ಳೆ ಸೀನ್ಸ್ ಕೂಡ ಚೆನ್ನಾಗಿದ್ದಾವೆ. ಎಲಿವೇಷನ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಶಾಂತ್ ನೀಲ್ ಹೇಳಬೇಕಾಗಿಲ್ಲ, ಎಲಿವೇಷನ್ಸ್ ಚೆನ್ನಾಗೇ ಮಾಡ್ತಾರೆ.